ನಮಸ್ಕಾರ ಸ್ನೇಹಿತರೆ. ಇಂದಿನ ಭಾಗದಲ್ಲಿ ನಾವು ಕಾಯಿನ ಮತ್ತು ಹೇಬೇಲನ ಕಥೆಯನ್ನು ತಿಳಿದುಕೊಂಡೆವು. ಇಂದು ಬೈಬಲ್ನ ಅತ್ಯಂತ ಪ್ರಸಿದ್ಧ ಕಥೆಗಳಲ್ಲಿ ಒಂದಾದ ನೋಹ ಮತ್ತು ಮಹಾ ಜಲಪ್ರಳಯದ ಕಥೆಯನ್ನು ನೋಡೋಣ. ಕಾಲ ಕಳೆದಂತೆ ಭೂಮಿಯಲ್ಲಿ ಜನರ ಸಂಖ್ಯೆ ಹೆಚ್ಚಾಯಿತು. ಆದರೆ ಅವರ ಹೃದಯಗಳಲ್ಲಿ ಪಾಪ, ಹಿಂಸೆ ಮತ್ತು ದುಷ್ಟತನ ತುಂಬಿತು. ಜನರು ದೇವರನ್ನು ಮರೆತು ತಮ್ಮ ಇಷ್ಟದಂತೆ ಬದುಕಲು ಆರಂಭಿಸಿದರು. ಇದನ್ನು ಕಂಡ ದೇವರಿಗೆ ತುಂಬ ದುಃಖವಾಯಿತು. ಆದರೆ ಆ ಸಮಯದಲ್ಲಿ ಒಬ್ಬ ವ್ಯಕ್ತಿ ದೇವರ ದೃಷ್ಟಿಯಲ್ಲಿ ನೀತಿವಂತನಾಗಿದ್ದನು. ಅವನ ಹೆಸರು ನೋಹ. ನೋಹನು ದೇವರನ್ನು ಪ್ರೀತಿಸುತ್ತಿದ್ದನು ಮತ್ತು ಆತನ ಆಜ್ಞೆಗಳನ್ನು ಪಾಲಿಸುತ್ತಿದ್ದನು. ಒಂದು ದಿನ ದೇವರು ನೋಹನಿಗೆ ಹೇಳಿದನು, ಭೂಮಿಯ ಮೇಲೆ ಮಹಾ ಜಲಪ್ರಳಯ ಬರಲಿದೆ. ನೀನು ಒಂದು ದೊಡ್ಡ ನೌಕೆಯನ್ನು ನಿರ್ಮಿಸು. ನಾನು ನಿನ್ನನ್ನು ನಿನ್ನ ಕುಟುಂಬವನ್ನು ರಕ್ಷಿಸುತ್ತೇನೆ ಎಂದು. ನೋಹನು ದೇವರ ಮಾತನ್ನು ನಂಬಿದನು. ಜನರು ಅವನನ್ನು ನೋಡಿ ನಕ್ಕರು. ಕೆಲವರು ಅವನನ್ನು ಹುಚ್ಚನೆಂದು ಕರೆದರು. ಆದರೆ ನೋಹನು ದೇವರ ಮಾತಿಗೆ ವಿಧೇಯನಾಗಿ ದಿನರಾತ್ರಿ ಶ್ರಮಿಸಿ ದೊಡ್ಡ ನೌಕೆಯನ್ನು ಕಟ್ಟಿದನು. ನೌಕೆ ಸಿದ್ಧವಾದ ನಂತರ ದೇವರು ನೋಹನಿಗೆ ತನ್ನ ಕುಟುಂಬದವರನ್ನು ಮತ್ತು ಎಲ್ಲ ಪ್ರಾಣಿಗಳಲ್ಲಿ ಗಂಡು ಹೆಣ್ಣು ಜೋಡಿಗಳನ್ನು ನೌಕೆಯೊಳಗೆ ಕರೆತರಲು ಹೇಳಿದನು. ನೋಹನು ದೇವರು ಹೇಳಿದ ಮಾತಿನಂತೆ ಎಲ್ಲವನ್ನ ಮಾಡಿದನು. ನಂತರ ಆಕಾಶ ಕಪ್ಪು ಮೋಡಗಳಿಂದ ತುಂಬಿತು. ಮಳೆ ಆರಂಭವಾಯಿತು. 1 ದಿನವಲ್ಲ, 2 ದಿನವಲ್ಲ, 40 ದಿನ ಮತ್ತು 40 ರಾತ್ರಿ ನಿರಂತರವಾಗಿ ಮಳೆ ಸುರಿಯಿತು. ನದಿಗಳು ಉಕ್ಕಿದವು, ಸಮುದ್ರಗಳು ತುಂಬಿದವು, ಭೂಮಿಯೆಲ್ಲ ನೀರಿನಿಂದ ಮುಳುಗಿತು. ಆದರೆ ದೇವರ ರಕ್ಷಣೆಯಲ್ಲಿದ್ದ ನೋಹ ಮತ್ತು ಅವನ ಕುಟುಂಬ ನೌಕೆಯೊಳಗೆ ಸುರಕ್ಷಿತವಾಗಿದ್ದರು. ಬಹಳ ದಿನಗಳ ನಂತರ ಮಳೆ ನಿಂತಿತು. ನೀರು ನಿಧಾನವಾಗಿ ಇಳಿಯಲು ಆರಂಭಿಸಿತು. ನೋಹನು ಒಂದು ಪಾರಿವಾಳವನ್ನು ಹೊರಗೆ ಕಳುಹಿಸಿದನು. ಕೆಲ ದಿನಗಳ ನಂತರ ಅದು ತನ್ನ ಕೊಕ್ಕಿನಲ್ಲಿ ಒಂದು ಹಸಿರು ಒಲಿವ್ ಎಲೆಯನ್ನು ಹಿಡಿದು ಮರಳಿ ಬಂತು. ಆಗ ನೋಹನಿಗೆ ಭೂಮಿಯ ಮೇಲೆ ಮತ್ತೆ ಜೀವ ಆರಂಭವಾಗುತ್ತಿದೆ ಎಂದು ತಿಳಿಯಿತು. ಕೊನೆಗೆ ದೇವರು ನೌಕೆಯ ಬಾಗಿಲನ್ನು ತೆರೆಯಲು ಹೇಳಿದನು. ನೋಹನು, ಅವನ ಕುಟುಂಬ ಮತ್ತು ಎಲ್ಲ ಪ್ರಾಣಿಗಳು ಸುರಕ್ಷಿತವಾಗಿ ಹೊರಬಂದರು. ಆಗ ದೇವರು ಆಕಾಶದಲ್ಲಿ ಒಂದು ಸುಂದರವಾದ ಇಂದ್ರಧನುಷನ್ನು ತೋರಿಸಿದರು ಮತ್ತು ಹೇಳಿದರು, ಇದು ನನ್ನ ಒಡಂಬಡಿಕೆಯ ಗುರುತು. ಇನ್ನು ಮುಂದೆ ನಾನು ಭೂಮಿಯನ್ನು ಇಂಥ ಜಲಪ್ರಳಯದಿಂದ ನಾಶ ಮಾಡುವುದಿಲ್ಲ ಎಂದು. ಸ್ನೇಹಿತರೆ, ಈ ಕಥೆಯಿಂದ ನಾವು ಕಲಿಯುವುದು ದೇವರ ಮೇಲೆ ನಂಬಿಕೆ ಇಡಬೇಕು. ದೇವರ ಮಾತಿಗೆ ವಿಧೇಯರಾಗಬೇಕು. ದೇವರು ತನ್ನ ಜನರನ್ನು ಯಾವಾಗಲೂ ಕಾಪಾಡುತ್ತಾನೆ. ಕಷ್ಟದ ಸಮಯದಲ್ಲೂ ದೇವರನ್ನು ನಂಬಬೇಕು. ಮುಂದಿನ ಭಾಗದಲ್ಲಿ ಬಾಬೆಲ್ ಗೋಪುರದ ಕಥೆಯನ್ನು ತಿಳಿದುಕೊಳ್ಳೋಣ. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಆಮೇನ್.